ಸೊ ಎಲ್ಲ ಮಾಧ್ಯಮ ಮಿತ್ರ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಗೆಸ್ಟ್ಗಳಿಗೆ, ಅತಿಥಿಗಳು ಎಲ್ಲರಿಗೂ ನಮಸ್ಕಾರ. ಸೊ ಈ ಸಿನಿಮಾ ಬಂದ್ಬಿಟ್ಟು ಪಿಂಗಾಕ್ಷ ಅಂತ ಟೈಟಲ್ಲು. ಸೊ ಇದು ಆರ್ ಚಿತ್ರ ಇದು. ಸೊ ಸಿನಿಮಾ ಏನು ಅಂದರೆ, ಒಂದೇನೋ ಹೇಳಬೇಕು ಅಂದರೆ, ಒಂದು ಫ್ಯಾಮಿಲಿ ಅಂದರೆ ಒಬ್ಬ ಹೀರೋ ಒಂದು ದುಷ್ಟಶಕ್ತಿಯಿಂದ ಅಟ್ಯಾಕ್ ಆಗಿರೋ ಫ್ಯಾಮಿಲಿನ ಯಾವ ಥರ ಕಾಪಾಡ್ಕೊತಾನೆ, ಅದಕ್ಕೆ ದೈವಶಕ್ತಿ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದೇ ಸಿನಿಮಾ ಆನ್ಲೈನ್ ಸ್ಟೋರಿ. ಸರ್ ಬೆಂಗಳೂರು ಅಂದರೆ ಕರ್ನಾಟಕ ಕೇರಳ ಅಂತ ಅನ್ಕೊಂಡಿದ್ವಿ. ಈಗ ಕರ್ನಾಟಕದಲ್ಲಿ ಮಂಗಳೂರು, ಚಿಕ್ಕಮಂಗ್ಳೂರು, ಕೇರಳದಲ್ಲಿ ಅಲಪಿ, ಮುನ್ನಾರ್ ಅಂತ ಅನ್ಕೊಂಡಿದ್ವಿ. ವಾಮಾಚಾರ ಬರುತ್ತೆ, ದುಷ್ಟಶಕ್ತಿ ಬರುತ್ತೆ, ದೆವ್ವನೂ ಇರುತ್ತೆ. ಸಿನಿಮಾ ಪೂರ್ತಿ ಲೈಕ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಇರುತ್ತೆ, ಲವ್ ಸ್ಟೋರಿ ಇರುತ್ತೆ, ಕಾಮಿಡಿ ಇರುತ್ತೆ, ಎಲ್ಲ ಮಿಕ್ಸಪ್, ಆ್ಯಕ್ಷನ್ ಇರುತ್ತೆ, 4 ಸಾಂಗ್ಸ್ ಇರುತ್ತೆ. ಪಿಂಗಾಕ್ಷರ ಕರ್ನಾಟಕದಲ್ಲಿ ಇನ್ನೊಂದು ಸೂಪರ್ ಸೋ ನಮ್ಮ ಕನ್ನಡ ಏನು ಇವಾಗ ಸಕ್ಸಸ್ ಆಯ್ತು, ಆ ಥರ ಆಗ್ಬೇಕು ಅನ್ನೋದೇ ನಮ್ಮೆಲ್ರಿಗೂ ಆಸೆ. ಫಸ್ಟ್ ಟೈಮ್ ಡೆಬ್ಯೂ ಡೈರೆಕ್ಟರ್ ಬರುತ್ತಂತ ಆರ್ಟಿಸ್ಟ್, ನಮ್ಮ ಹೀರೋನು ಡೆಬ್ಯೂನೇ ಫಸ್ಟು. ಆಂಧ್ರ ಪ್ರದೇಶದಿಂದ ತೆಲುಗು ಕನ್ನಡ 2 ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇರೋದಕ್ಕೆ ಒಳ್ಳೆ ಸಕ್ಸಸ್ ಕೊಡಬೇಕು. ಪ್ರತಿಯೊಬ್ಬರು ನಿಮ್ಮ ಆಶೀರ್ವಾದ ಇದ್ದೇ ಇರಬೇಕು ಇದಕ್ಕೆ ಪ್ರಮೋಷನ್ಗೆ. ಸರ್ ಸಿನಿಮಾ ಅಂದಮೇಲೆ ನಾವು ಮಾಧ್ಯಮದವ್ರು ವೆರಿ ಇಂಪಾರ್ಟೆಂಟ್. ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟಾಗಿ ಜನಕ್ಕೆ ರೀಚ್ ಆಗಬೇಕು, ನೀವೇ ಇಂಪಾರ್ಟೆಂಟು. ಸೊ ನಮ್ಮ ಪ್ರಯತ್ನ ನಾವು ಪಡ್ತಾ ಇದ್ದೀವಿ, ಇನ್ನು ಜನಗಳು ಆರೈಸಬೇಕು, ಅದನ್ನು ನೀವು ಜನಗಳಿಗೆ ತಗೊಂಡು ಹೋಗ್ಬೇಕು ಅಷ್ಟೇ ಸರ್. ಸರ್ ಇವರು ಅವಿನಾಶ್ ಅವರು, ಲೋಹಿತ್ ಅಶ್ವ, ಶರತ್ ಲೋಹಿತ್ ಅಶ್ವ, ರಂಗಾಯಣರವ್ರು ಮಾತಾಡ್ತಾ ಇದ್ದೀವಿ. ಮತ್ತು ನಾಗಮಹೇಶ್ ಅಂತ ತೆಲುಗು ಆರ್ಟಿಸ್ಟು. ಸೊ ಮುಂತಾದವ್ರು ಇದ್ದಾರೆ ಸರ್. ಇನ್ನು ಮೋಕ್ಷ ಅಂತ ಒಬ್ರು ಇದ್ದಾರೆ ಅವ್ರು ಸರ್, ಕೇರಳ ಆರ್ಟಿಸ್ಟ್ ಸರ್, ಮಲಯಾಳಿ ಆರ್ಟಿಸ್ಟ್ ಅವರು. ಬಾಲರಾಜ್ ವಾಡಿ ಅವರು ಇದ್ದಾರೆ, ವರ್ಧನ್ ಇದ್ದಾರೆ, ವರ್ಧನ್, ಬಾಲರಾಜ್ ವಾಡಿ ಅವರು, ರಂಗಾಯಣರವರು, ಅವಿನಾಶ್ ಅವರು, ಮತ್ತು ಶರತ್ ಲೋಹಿತ್ ಅಶ್ವ ಅವರು, ನಾಗಮಹೇಶು, ಎಲ್ಲ ಇನ್ನು ತುಂಬ ಜನ ಇದೆ ಸರ್. ಕನ್ನಡ, ತೆಲುಗು, ಮಲಯಾಳಂ, ತಮಿಳ್, ಹಿಂದಿ ಬಿಟ್ಟು ಬೇರೆ 4 ಲ್ಯಾಂಗ್ವೇಜ್ ಸರ್. ಹುಡ್ಕೋದೇನಿಲ್ಲ, ನಾವು ಹನುಮಾನ್ ಭಕ್ತನೇ. ಸೊ ಹನುಮಾನ್ ಭಕ್ತನೇ. ಸೊ ನನಗೂ ಸಿನಿಮಾದಲ್ಲಿ ಹನುಮಾನ್ ಆಂಜನೇಯ ಸ್ವಾಮಿ ಇರೋದಕ್ಕೆ, ಅಂದರೆ ದೈವಶಕ್ತಿಯನ್ನು ತೋರಿಸ್ತಾ ಇರೋದಕ್ಕೆ. ಸೊ ಮಾಮೂಲಿಯಾಗಿ ಎಲ್ಲರಿಗೂ ಹನುಮಾನ್ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹೊಸದಾಗಿ ಈ ಸಂಸ್ಕೃತದಲ್ಲಿ ಇರೋ ಈ ಹೆಸರು ಗೊತ್ತಾಗಲಿ ಅಂತ. ಸೊ ಪಿಂಗಾಕ್ಷ ಅಂದರೆ ಕೆಂಪು ಕಣ್ಣಿನ ಆಂಜನೇಯ ಸ್ವಾಮಿ ಅಂತ. ಸೊ ಆ ಕೋಪ ಇದಿರುತ್ತೆ ಅಂತ. ಸೊ ಆ ಟೈಟ್ಲಿಗೆ ನಮ್ಮ ಸಿನಿಮಾ ಸಬ್ಜೆಕ್ಟ್ಗೆ ಅದಾಪ್ಟಾಗಿತ್ತು. ಸೊ ಅದರಿಂದ ಹೀರೋ ಕೋಪ ಇರಲ್ಲ, ದೇವ್ರಿಗೆ ಒಳ್ಳೇದು ಮಾಡಬೇಕು ಅಂತ, ಹೆಂಗೆ ಅದು ಯಾವ ಥರ ಕಾಪಾಡುತ್ತೆ ಅಂತ, ಅವ್ರು ನಮ್ದವ್ರನ್ನ ಹೆಂಗೆ ಕಾಪಾಡುತ್ತೆ ಅಂತ. ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಹರಿಣಿ ಅಂತ. ಸರ್ ಹೇಳಿ ಏನಕ್ಕೆ. ಟೆಕ್ನಿಕಲ್ JK ಗಣೇಶ್ ಅಂತ DOP, ರಾಜರತ್ನ ಅವ್ರ ಕೋ ಡೈರೆಕ್ಟರು. ಆಮೇಲೆ ಹೀರೋಗೆ ಇನ್ನೂ ಹೊಸ ಕನ್ನಡ ಕಲಿತಾ ಇದ್ದಾರೆ. ಸೊ ಈ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. మీడియా మిత్రులకు చిన్న రిక్వెస్ట్, తెలుగులో మాట్లాడతాను. ఇక్కడ విచ్చేసినటువంటి సోదరిమణులు, మా మీడియా మిత్రులందరికీ నా యొక్క నమస్కారములు. నా నేమ్ వచ్చి సంతోష్ కుమార్. నేను కన్నడలో మా అప్పు సార్కి ఇన్స్పిరేషన్. ఆయన అంటే నాకు చాలా ఇష్టం. ఆయన వల్ల నేను మంచిగా ఆయన చూసి ఇంకా బెటర్గా, అంటే కన్నడలో ఆయన చేసినటువంటి సేవలు, ఆయన చేసినటువంటి మంచి నాకు చాలా నచ్చింది. ఎందుకంటే అలాంటి వ్యక్తి పుట్టిన ఈ కర్ణాటకలో నాకు మొదటి ఛాన్స్ ఈ సినిమాలో దొరికినందుకు నేను చాలా అదృష్టంగా భావిస్తున్నాను. అలాగే నా సాక్టరస్ ఫిలిమ్స్ అండ్ మా భర్త బ్రదర్ ఇచ్చిన అవకాశం ఇచ్చినందుకు ధన్యవాదాలు తెలుపుకుంటున్నాను. మీ అందరూ నాకు సపోర్ట్ చేయాలని మరొక మాట కోరుకుంటున్నాను. ఇంతకుముందు తెలుగులో షార్ట్ ఫిల్మ్ చేశాను. నెక్స్ట్ సుడోకా అని ఒక మూవీ చేశాను సార్. కన్నడలోనే సుడోకా చేశాను. బాగా హీరో అంతే సార్. ఎక్స్పీరియన్స్ లేదు సార్. వాసుదేవరావు సార్. క్యారెక్టర్ హీరో సార్. ACP ಫಿಲಮಲ್ಲಿ ACP ಪೊಲೀಸ್ ಆಫೀಸರ್. ACP ಸರ್. ನೇಮ್ ಶಿವಶಂಕರ್ ಅಂತ ಸರ್.
ಪಿ ಶಿವಶಂಕರ್ ಕರೆಕ್ಟ್. ಎಲ್ರಿಗೂ ನಮಸ್ಕಾರ. ಸೊ ಪಿಂಗಾಕ್ಷ, ಸೊ ಟೈಟ್ಲೇ ಒಂದು ವೈಬ್ ಇದೆ ನಮಗೆ. ಸೊ ನಮ್ಮ ಭರತ್ ಅವರು ಹೇಳಿದಾಗ ಭಾಳ ಖುಷಿ ಆಯಿತು. ನಂದೊಂದು ಗೆಸ್ಟ್ ರೋಲ್ ಬರುತ್ತೆ, ಒಂದು ಕ್ಯಾಮಿಯೋ ರೋಲ್ ಥರ ಒಂದು ಫೈಟ್ ಆ್ಯಂಡ್ ಸಾಂಗ್ ಬರ್ಬೋದು. ಸೊ ಭಾಳ ಚೆನ್ನಾಗಿದೆ. ನಂದು ಪಾತ್ರ ಲೈಕ್ ಇಲ್ಲಿವರೆಗೂ ಮಾಡಿರೋ ಪಾತ್ರಕ್ಕಿಂತ ಇದು ವಿಭಿನ್ನವಾಗಿರುತ್ತೆ. ಆ್ಯಂಡ್ ಈ ಒಂದು ಸಿನಿಮಾ ಕೂಡ ನನಗೊಂದು ಮೈಲ್ಸ್ಟೋನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಂತೋಷ್ ಅವ್ರಿಗೆ ಆಲ್ ದಿ ಬೆಸ್ಟ್. ಸೊ ಅವ್ರದ್ದು ಫಸ್ಟ್ ಡೆಬ್ಯೂ ಸಿನಿಮಾ ಚೆನ್ನಾಗಲಿ, ಹಾಗೆ ಪ್ರೊಡ್ಯೂಸರ್ಸ್ ಕೂಡ ಒಳ್ಳೇದಾಗಲಿ. ಸೊ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನಮಗೆ ಈ ಥರ ಸಪೋರ್ಟ್ ಮಾಡ್ತಾರೆ, ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ, ನಿಮಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಸೊ ನಮ್ಮ ಡೈರೆಕ್ಟರ್ ಸರ್ ಹೇಳಿದಂಗೆ ಲೈಕ್ ಬ್ಯಾಂಗ್ಳೂರ್ ಮತ್ತು ಕೇರಳ ಮತ್ತು ಒಂದು ಸಾಂಗು ಅಪ್ಲೋಡಲ್ಲಿ ಪ್ಲಾನ್ ಮಾಡಿದ್ದಾರೆ. ಸೊ ಇದು ಡಿಸ್ಕಷನ್ ಆಗ್ತಿದೆ, ಜಸ್ಟ್ ಮಾಹಿತಿಗೋಸ್ಕರ ಹೇಳಿದೆ. ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಎಲ್ಲ. ನೆಕ್ಸ್ಟ್ ವೀಕಿನ ಶೂಟ್ ಸ್ಟಾರ್ಟ್ ಆಗ್ತದೆ. ನನ್ನ ಪಾತ್ರ ಅದು ಸ್ವಲ್ಪ ರಿವೀಲ್ ಮಾಡೋದು ಬೇಡ, ಆಮೇಲೆ ಹೇಳ್ತೀನಿ. Sorry? ಎಲ್ಲರಿಗೂ ನಮಸ್ಕಾರ. My name is Arya Menon. So this is my first film, and I'm so grateful for Sir, Bharat Sir and Baswaraj Sir also to cast me in this film. I'm sure it's going to be a good thing, and I'm not very well versed in Kannada, but I'm sure I'll catch up and I'm learning. So let's see. Thank you. Nothing. This is my first film altogether. Nothing. First. Sorry? Yeah. We went through the same audition process, casting and everything, and then we had like an audition round, and got like a little Kannada script, tried to do the Kannada script, could do a little bit, so then we got through. Okay. In this cinema, I will be what y'all are all. I will be a press reporter. So I'll be the journalist in the film. Yeah. Yes, your role. I'm observing. ನಮಸ್ಕಾರ, ನನ್ನ ಹೆಸರು ರಿಷಾ ಗೌಡ. ಕಲಾಭೂಮಿ ಕಲಾವಿದೆ ನಾನು. ರಂಗಭೂಮಿಲಿ ನಾನು ಆ್ಯಕ್ಟಿಂಗ್ ಕೋರ್ಸ್ನ ಮುಗಿಸಿದ್ದೀನಿ. ಈ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ಎಸ್ಪೆಷಲಿ ಡೈರೆಕ್ಟರ್ ಸರು ತುಂಬ ಸ್ಪೆಸಿಫಿಕ್ ಆಗಿದ್ರು. ಈ ಪಾತ್ರಕ್ಕೆ ನನಗೆ ಹೀಗೆ ಬೇಕು, ಹೀಗೆ ಸ್ಕ್ರೀನಲ್ಲಿ ಕಾಣಿಸ್ಬೇಕು ಅಂತ ಹೇಳಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಕಾಸ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ನನಗೂ ಆಡಿಷನ್ ಟೈಮಲ್ಲಿ ಹೇಳಿದ್ದಾರೆ ವಿಭಿನ್ನ ಪಾತ್ರ. ಈ ಮಾಡಿರೋ ಸಿನಿಮಾಗಳಲ್ಲಿ ಈ ಸಿನಿಮಾ ನಾನು ಯಾಕೆ ಒಪ್ಕೊಂಡೆ ಅಂತ ಹೇಳಿದ್ರೆ, ಡಿಫ್ರೆಂಟ್ ಹಾರರ್ ಮೂವಿ ಮಾಡಬೇಕಂತ ನಂಗೆ ತುಂಬ ಆಸೆ ಇತ್ತು. ಜೊತೆಗೆ ನಾನು 3-4 ವರ್ಷದಿಂದನೂ ನನಗೆ ವಾಸ್ ಲೈಕ್ ತುಂಬಾ ಹಾರರ್ ಅಂತ ನೋಡ್ತಾ ಇದ್ದೆ. ಸರ್ಗೂ ಹೇಳ್ತಾ ಇದ್ದೆ, ನೀವೇನು ನನಗೆ ಆ್ಯಕ್ಟಿಂಗ್ ಮಾಡಿಸ್ಲದೇ ಬೇಡ, ಕತ್ಲೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ನನಗೆ ಒಳಗಿಂದ ಅಂತ ಹೇಳಿ. ಸೊ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊತೀನಿ. ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ. ಹೊಸ ಪ್ರಯತ್ನ ಆದ್ರೂ ಈ ಹುಡುಗಿ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಜೊತೆಗೆ ಶಿ ಕ್ಯಾನ್ ಪಿಕಪ್, ಅವಳು ಚೆನ್ನಾಗಿ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಡೈರೆಕ್ಟರ್ ಸರ್ಗಿದೆ. ಸಿನಿಮಾಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಆರೋಹಿ ಅಂತ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಇವಾಗ. ಇದು ನನ್ನ ಮೊದಲನೇ ಲೀಡ್ ಕ್ಯಾರೆಕ್ಟರ್, ಫಸ್ಟ್ ಹಾರರ್ ಫಿಲಮ್. ಸಿನಿಮಾ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ, ಸೀರಿಯಲ್ ಜಾಸ್ತಿ ಮಾಡಿದ್ದೆ. ದೊರೆಸಾನಿ, ಪುಟಕ್ಕನ ಮಕ್ಕಳು, ಮತ್ತೆ ಲಕ್ಷ್ಮೀ ನಿವಾಸ ಮಾಡ್ತಿದ್ದೆ. ಉದಯ ಟಿವಿಲಿ ರಾಧಿಕಾ ಮಾಡಿದ್ದೆ. ರಾಧಿಕಾ ಸೀರಿಯಲ್ ಅಲ್ಲಿ ಹೀರೋ ಇರ್ತಾರಲ್ಲ, ಅವ್ರ ಮಗಳ ಪಾತ್ರ. ನನ್ನ ಹೆಸರು ರಿಯಾ ಅಂತ. 2009ರಿಂದ ಇದ್ದೀನಿ. ಒಂದು 15 ಸಿನಿಮಾ ಮಾಡಿದ್ದೀನಿ. ಶಿವಣ್ಣನ ಸಿನಿಮಾನೂ ಮಾಡಿದ್ದೀನಿ. ಸೊ ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ನಾವೆಲ್ಲ ಸೇರಿ ಒಂದು ಒಳ್ಳೆ ಮೂವಿ ಮಾಡಬೇಕು ಅಂದಾಗ ನಾವು ಕೈ ಜೋಡಿಸಿದ್ದೀವಿ. ಪಿಂಗಾಕ್ಷರ ಒಳ್ಳೆ ದೇವ್ರ ಹೆಸರಿಟ್ಟು ಒಂದು ಹರರ್ ಕಾಮಿಡಿ ಕತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಫಸ್ಟ್ ಪ್ರಯತ್ನ ಡೈರೆಕ್ಟ್ರು. ಸೊ ನಮ್ಮ ಬಸವರಾಜ್ ಅವರು ಸ್ಕ್ರಿಪ್ಟಲ್ಲಿ ತುಂಬ ಸಹಾಯ ಮಾಡಿದ್ದಾರೆ. ಅವರು ಸಿನಿಮಾ ಡೈರೆಕ್ಟ್ರೇ, ಅವರು ಕೋ ಡೈರೆಕ್ಟ್ರು ಮಾಡಿದ್ದಾರೆ ಬಸವರಾಜ್ ಅವರು. ಆರ್ಟಿಸ್ಟು ನಮ್ಮ ಹೀರೋ ತೆಲುಗು ಸಂತೋಷು, ಒಳ್ಳೇದಾಗಬೇಕು ಅವ್ರಿಗೆ. ನಮ್ಮ ಹೀರೋಯಿನ್ ಇಬ್ಬರು ಇದ್ದಾರೆ, ಒಬ್ರಿಗಿಂತ ಒಬ್ಬರು ಕಾಂಪಿಟೇಟಿವ್ ಆಗಿ ಮಾಡ್ತಾರೆ ಅಂತ ಒಂದು ಇದಿದೆ. ನಿಮ್ಮ ಸಹಾಯ ಬೇಕು, ಪ್ರಮೋಟ್ ಮಾಡಿ ಹೊಸಬರಿಗೆ.
ಕನ್ನಡನೇ ಮಾಡಬೇಕು ಫಸ್ಟ್ ಅಂತೇಳಿ ಕನ್ನಡದಲ್ಲಿ ಮಾಡ್ತಾ ಇರೋದು. ಆಮೇಲೆ ತೆಲುಗು ಅದು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಅದು ಡಬ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ವಿ ಅಂತ. ಸೊ ಇಡೀ ಕರ್ನಾಟಕದಲ್ಲಿ ಶೂಟ್ ಮಾಡಬೇಕು ಮೈನು, ಕೇರಳದಲ್ಲಿ ಒಂದು ಸೆಲೆಕ್ಟಿವ್ ಆಗಿ ಕೆಲವೊಂದು ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ಡೈರೆಕ್ಟ್ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರಗಳು, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರ. ನಾನು ಕಿಟ್ಟಿ ತಾಳಿಕೋಟೆ, ವೃತ್ತಿ ರಂಗಭೂಮಿ ಕಲಾವಿದ, ಹಾಗೆ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ. ನನಗೆ ನಮ್ಮ ಭರತ್ ಸರ್ ಕಾಲ್ ಮಾಡಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ, ನೀನು ಮಾಡಬೇಕು ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಕರೆಸಿ ಮತ್ತು ನನಗೆ ಸ್ಕ್ರಿಪ್ಟ್ ಹೇಳಿದಾಗ, ಕತೆ ಹೇಳಿದಾಗ ನನಗೆ ಖುಷಿ ಆಯಿತು. ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನನಗೆ ಇಲ್ಲಿ ಕನ್ನಡ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಂದು ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನಾವು ತುಂಬ ಆರ್ಟಿಸ್ಟ್ಗಳಾಗಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ ತುಂಬ ಕಷ್ಟಪಟ್ಟು ವರ್ಷಾನುಗಟ್ಟಲೆ ಸಿನಿಮಾಗಳು ಮಾಡಿರ್ತೀವಿ. ದಯವಿಟ್ಟು ಯಾರೂ ಸಿನಿಮಾ ನೋಡಲ್ಲ, ಹಾಗಾಗಿ ನೀವು ನೋಡಿದ್ರೇ ನಮಗೆ ತುಂಬ ಖುಷಿ ಆಗೋದು. ಹಾಗಾಗಿ ಇದೊಂದು ಮಾತು ಕೇಳ್ಕೊಳ್ತಾ ನನಗೆ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಮಾಧ್ಯಮದವ್ರಿಗೂ ಹಾಗೂ ಕಲಾವಿದರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಈ ಮೂವಿಗೆ ನಮ್ಮ ಸಪೋರ್ಟ್ ಪ್ರೀತಿ ಬೇಕು ಸರ್. ಮುಂಚೆಗೆ ಓರಿಯೋ ಅಂತ ಒಂದು ಫಿಲಮ್ ಮಾಡಿದ್ದೀವಿ. ನಮ್ಮ ಫ್ರೆಂಡ್ ಎಲ್ಲ ನಮ್ಮ ರಾಜು ಓರಿಯೋದಲ್ಲೆಲ್ಲ ಇದು ಮಾಡಿದ್ದಾರೆ. ಸರ್ ನಮಸ್ತೆ, ನಾನಿವತ್ತು ಪಿಂಗಾಕ್ಷ ಅಂತ ಒಂದು ಮೂವಿ ಮುಹೂರ್ತಕ್ಕೆ ಬಂದಿದ್ದೀನಿ. ಅದು ಮುಹೂರ್ತನೇ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಅಂದ್ರೆ ಪಿಕ್ಚರ್ ಇನ್ನೆಂಗಿರ್ಬೇಕು ಅಂತ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲೇ ಭಾರ್ಗವ್ ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ನನಗೆ ತುಂಬಾ ಹಳೆ ಪರಿಚಯ. ಇದು ಒಂದು ಶಾರ್ಟ್ ಆಗಿ ಒಂದು ಒನ್ ಲೈನ್ ಸ್ಟೋರಿ ಹೇಳಕ್ ಹೇಳಿದೆ. ಒನ್ ಲೈನ್ ಸ್ಟೋರಿ ಹೇಳಿದ್ರು, ಅಷ್ಟಕ್ಕೆ ನನಗೆ ಗುಸ್ಬಂಪ್ಸ್ ಬಂದ್ಬಿಡ್ತು. ಅಂದ್ರೆ ಅಷ್ಟು ಚೆನ್ನಾಗಿದೆ ಒಂದು ಸ್ಟೋರಿ, ಅಂದ್ರೆ ಒಂದು ಯುನಿಕ್ ಅಂತಾನೆ ಹೇಳ್ಬೋದು. ಆಮೇಲೆ ಹೀರೋ ಆಗ್ಲಿ, ಹೀರೋಯಿನ್ ಆಗ್ಲಿ, ಆಮೇಲೆ ಹೀರೋ ಅಂತೂ ಒಳ್ಳೆ ಖಡಕ್ ಲುಕ್ ಅಲ್ಲಿ ಒಂದು ಮ್ಯಾನ್ಲಿ ಲುಕ್ ಅಂತಾನೆ ಹೇಳ್ಬೋದು. ಅಷ್ಟು ಖಡಕ್ ಆಗಿದ್ದಾರೆ. ಅವ್ರ ಪರ್ಸನಾಲಿಟಿನೇ ಅಷ್ಟು ಇಷ್ಟ ಆಯ್ತು ನನಗೆ. ಆಮೇಲೆ ಹೀರೋಯಿನ್ ಸೆಲೆಕ್ಷನ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ 100 days ಓಡ್ಲಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ.